ಅಂತಾರಲ್ವ, ಇದೆ ಅದು. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಹಾಕೋಣ, ಸ್ವಲ್ಪ ಸಾಕು. ಈ ಹುಳಿ ಚೆನ್ನಾಗಿ ಕುದಿ ಬರೀ, ಒಳ್ಳೆ ಅರೋಮ ಬರ್ತಾಯಿದೆ ಗೊತ್ತಾ. ನೀವು ಟ್ರೈ ಮಾಡಿ ಹೇಳಿ ನನಗೆ. ಈ ಲಿಡ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡೋಣ, 2 ನಿಮಿಷ ಈ ಹುಳಿ ಹೀಗೆ ಕುದೀಲಿ. ಇದಕ್ಕೆ ಕಟ್ ಮಾಡಿರೋಂಥ ಎಲ್ಲ ಟೊಮೆಟೋಸ್ನ ನಾನು ಹಾಕ್ತಾಯಿದ್ದೀನಿ. ಈ ಲಿಡ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಇದು ಒಂದು 2 ನಿಮಿಷ ಹೀಗೆ ಬೇಯ್ತಾ ಇರಲಿ. ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೆಕ್ಸ್ಟ್ ಐಟಮ್ ರೆಡಿ ಮಾಡಬೇಕಲ್ವಾ. ಸ್ವಲ್ಪ ಕಿಚನ್ ಮಾಡುವಾಗ ಕ್ಲೀನಾಗಿದ್ದರೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತಪ್ಪ. ಇಲ್ಲ ಅಂದರೆ ಹೆಂಗೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಕಿಚನ್ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಊಟ ಆದಮೇಲೆ ಪಾತ್ರೆನೆಲ್ಲ ನೀಟಾಗಿ ಒಂದು ಕಡೆ ಸೈಡಿಗೆ ಇಟ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಏನಂತೀರಿ? ನೋಡಿ, ಫ್ಯೂಮ್ಸ್ ಬರ್ತಾ ಇದೆ ಅಲ್ವಾ. ಲಿಡ್ ಓಪನ್ ಮಾಡಿ ನೋಡೋಣ ಇದು ಎಲ್ಲಿ ತನಕ ಕುದೀತಾ ಇದೆ ಅಂತ. ಸೂಪರ್ ಅರೋಮ. ಇದಕ್ಕೆ ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಟೊಮೆಟೊಸ್ ಎಲ್ಲ ಪೇಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕುದ್ರೂ ಪರವಾಗಿಲ್ಲ. ಇದು ನಮ್ಮ ಹುಳಿ ಕುದೀತಾ ಇದೆ. ಇದಕ್ಕೆ ಈ ಕಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಕಟ್ಟನ್ನು ಇದಕ್ಕೆ ಇವಾಗ ಸೇರಿಸ್ಬಿಡೋಣ. ನಾವು ಆ ಟೊಮೆಟೊ ಬೀಜಗಳನ್ನ ತೆಗೆದುಕೊಂಡು ಈ ಟೊಮೆಟೊ ರಸನ ಇಟ್ಕೊಂಡಿದ್ದೀವಲ್ವ, ಇದನ್ನು ಕೂಡ ಈ ಸಾರಿಗೆ ಆ್ಯಡ್ ಮಾಡಿಬಿಡೋಣ. ಎಲ್ಲ ನಮ್ಮ ಸಾರಿಗೆ ಹಾಕಾಯಿತು. 1-2 ಸತಿ ಇದನ್ನು ಈ ರೀತಿ ಕಲಿಸ್ಬಿಟ್ಟು ಈ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಇದು 2 ನಿಮಿಷ ಹೀಗೆ ಕುದೀತಾ ಇರಲಿ. ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದು ಪೆಂಡಿಂಗ್ ಇದೆ. ಅದು ಕಿಚನ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗೋ ಅಷ್ಟೊತ್ತಿಗೆ ನಮ್ಮ ಸಾರು ಕೂಡ ರೆಡಿಯಾಗಿರುತ್ತೆ. ನಮ್ಮ ಸಾರು ಕುದೀತಾ ಇದೆ. ಲಿಡ್ನ ಓಪನ್ ಮಾಡಿ ನೋಡೋಣ. ವಾವ್, ನಮ್ಮ ಸಾರು ರೆಡಿಯಾಗಿದೆ. ಇದಕ್ಕೆ ಫೈನಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ನಾವಿನ್ನೂ ಮಾಡಿಲ್ಲ. ನಮ್ಮ ಸಾರೇನೋ ರೆಡಿಯಾಗಿದೆ. ಇದಕ್ಕೆ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನೋ ಇಲ್ಲೋ ಅಂತ ಒಂದು ಸಾರಿ ಟೇಸ್ಟ್ ಮಾಡಿಬಿಡ್ತೀನಿ. ಪಾಪ ಅವರೆಲ್ಲ ತುಂಬ ಹಶುಕೊಂಡು ಕುತ್ಕೊಂಡಿದ್ದಾರೆ. ಅರೋಮ ಕೂಡ ಅಡುಗೆ ಮನೆ ಹತ್ತಿರ ಅವ್ರನ್ನ ಕರ್ಕೊಂಡು ಬರ್ತಾ ಇದೆ. ಸೊ ಅವರೆಲ್ಲ ಊಟಕ್ಕೆ ರೆಡಿಯಾಗಿದ್ದಾರೆ. ಊಟ ಮಾಡುವಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಂದರೆ ಚೆನ್ನಾಗಿರಲ್ವಲ್ಲ. ಸೊ ಎಲ್ಲ ರೆಡಿಯಾಗಿದೆ. ಒಂಚೂರು ಟೇಸ್ಟ್ ನೋಡಿಬಿಟ್ಟು ಹೇಳಿದರೆ ಆಲ್ಮೋಸ್ಟ್ ನನ್ನ ಅಡುಗೆ ರೆಡಿಯಾಗಿದೆ ಇವತ್ತು.